ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ಮುಂಗಾರು ಮಳೆಯಾಗದೆ ರೈತರು ಕಂಗಾಲಾಗಿರುವ ಪ್ರಯುಕ್ತ ಬರಗಾಲ ಘೋಷಿಸಿ ಎಲ್ಲ ರೈತರಿಗೆ ಬರ ಪರಿಹಾರ ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನವ ಕರ್ನಾಟಕ ರೈತರ ಸಂಘದಿಂದ ಪ್ರತಿಭಟನೆಯನ್ನ ವಿನೂತನವಾಗಿ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಬರುವವರೆಗೆ ನಾವು ಹೇಳಲ್ಲ ಅಂತ ಹೇಳಿ ಪ್ರತಿಭಟನೆ ಸಂದರ್ಭದಲ್ಲಿಯೇ ಅಲ್ಲಿನ ಪ್ರತಿಭಟನಾಕಾರರು ಕುಳಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕುಳಿತು ಊಟ ಮಾಡಿದ್ದಾರೆ. ಈಗ ನಾವು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮದ ರೈತರು ನಗರದ ನಗರೇಶ್ವರ ಶಾಲೆಯಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕಂತ ನಿರ್ಣಯ ಮಾಡಿದ್ವಿ. ಅಲ್ಲಿಂದ ಸುಮಾರು 6-7 ಕಿಲೋಮೀಟ್ರ ಯಾರೂ ಇವತ್ತು ಬೆಳಗಿನ ಜಾವ ಬಂದಾಗ ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ, ನೀರು ಸಹಿತ ಕುಡ್ದಿಲ್ಲ. ಅವರೆಲ್ಲರೂ ನಮ್ಮ ಜೊತೆಗೆ ಬಂದು ಇವತ್ತು ಜಿಲ್ಲಾ ಅಧಿಕಾರಿಗಳ ಆಫೀಸ್ ಎದುರುಗಡೆ ನಾವು ನಿಂತಿದ್ವಿ. ನಮ್ಮದು ಏನು ಬೇಡಿಕೆ ಅಂದರೆ ಬರಗಾಲ ಬಿದ್ದದ, ನಿಮಗೂ ಗೊತ್ತದ, ಬರಗಾಲ ಬಿದ್ದದ, ಬರಗಾಲ ಘೋಷಣೆ ಮಾಡಿರಿ, ರೈತರಿಗೆ ಸಿಗತಕ್ಕಂಥದ್ದು ಏನದ ಸಾಲ ಮನ್ನಾ ಮಾಡಿರಿ ಅಂತ ಕೇಳಿದ್ದೇವೆ ನಾವು. ಇದು ಇವತ್ತೇ ಕೇಳ್ತಾ ಇಲ್ಲ, ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಬಂದು ಒಂದು ಬರೀ ಮನವಿ ಪತ್ರ ತೊಗೊಳ್ಳಲ್ಲ ಇಷ್ಟೆಲ್ಲ ಜನ ಏನು ಇದು ಏನು ಅನ್ಬೇಕು, ಯಾವ ಭಾಷೆ ಮಾತಾಡ್ಬೇಕು ಇವರೆಲ್ಲ? ನಿಮಗೆ ನೌಕರರ ನಾವು ಎಲ್ಲಿವರೆಗೂ ಜಿಲ್ಲಾಧಿಕಾರಿ ಬರತ್ತ ನಾವು ಎದ್ದು ಹೋಗಲ್ಲ. ನೀವು ಪೊಲೀಸ್ನವ್ರು ಏನರ ತಯಾರಿ ಮಾಡಿರ್ಬೋದು, ಪೊಲೀಸ್ನವ್ರ ವ್ಯವಸ್ಥೆ ಏನರ ಇರ್ಬೋದು. ಇದು ಒಂದೇ ಸಾರಿ ಆಗಿಲ್ಲ, ಭಾಳ ಸಾರಿ ಆಗ್ಯದ. ನಾವು ಹೋರಾಟ ಮಾಡಿದಾಗ, ರೈತನ ಹೋರಾಟ ಮಾಡಿದಾಗ ವಿಶೇಷ ಬೇಡಿಕೆ ಇತ್ತು. ನೀವು ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಹಾಕಿದ್ದು ನೋಡಿದ್ದೆ ನಾವು. ಈ ಸಾರಿ ಹಂಗಿಲ್ಲ, ಜೈಲಿಗೆ ಹಾಕ್ರಿ. ಅದು ರೈತ ವಿರೋಧಿ ಸರ್ಕಾರ ಅನ್ನೋದು ಇವತ್ತು ಗೊತ್ತಾಯ್ತಿಲ್ಲ. ಇವತ್ತು ರೈತ ವಿರೋಧಿ ಸರ್ಕಾರ ಆಯಿತು. ಈ ರೈತ ವಿರೋಧಿ ಪೊಲೀಸ್ನವರು ರೈತ ವಿರೋಧಿರ. ಆ ಪೊಲೀಸ್ನವ್ರು ನನಗೆ ಏನು ಹೇಳ್ತಾರೆ, ಸರ್ ನಾವು ರೈತರೇ. ಇವತ್ತು ನೀವೇನು ರೈತರಿದ್ದೀರಪ್ಪ, ಇಲ್ಲೇ ಇದ್ದಿರಲ್ಲ, ನೀವೇ ರೈತ ವಿರೋಧಿ ಇದ್ದೀರಿ. ಈಗ ದಿವ್ಯಾ ತಂಗಿಯವ್ರು ಹೇಳಿದರು, ಸಮದ್ ಪಟೇಲ್ರು ವಿಡಿಯೋ ಕ್ಲಿಪ್ ಮಾಡಿದ್ದು ಸಾಲ ಇದು ಇನ್ಶೂರೆನ್ಸ್ ಬಿಡುಗಡೆ ಆಗ್ಯದ. ಎಲ್ಲಿ ಬಿಡುಗಡೆ ಆಗ್ಯದ? ಯಾರಿಗೆ ಬಂದದನ್ರಪ್ಪ? ಒಬ್ರೇ ₹1 ಬಂದದ. ಆದರೂ ಈ ಥರ ಸುಳ್ಳು ಹೇಳೋ ಸರ್ಕಾರ ನಮಗೆ ಬೇಕೇನು? ಈ ಥರ ಸುಳ್ಳು ಹೇಳ್ತೀರಿ ನೀವು. ನಾವು ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೆ, ಕಮಿಷನರ್ ಇರ್ಬೋದು, SP ಅವ್ರು ಇರ್ಬೋದು, ಸರ್ಕಲ್ ಇರ್ಬೋದು, DSP ಅವ್ರು ಇರ್ಬೋದು, ಇವ್ರನ್ನ ನಾನು ಮನವರಿಕೆ ಏನು ಮಾಡ್ಕೊಂಡಿದ್ದಂದರೆ, ನಮ್ಮ ರೈತರು ಭಾಳ ಜನ ಬರ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿ ತೊಗೊಂಡ್ರೆ ಮಾತ್ರ ಅಲ್ಲಿಗೆ ಬರ್ತೀವಿ, ಇಲ್ಲಾಂದ್ರೆ ನಮ್ಗೆ ಯಾರು ಪೊಲೀಸ್ನವ್ರು ಬೇಕಾಗಿಲ್ಲ ಅಂತ ಖಡಾಖಂಡಿತ ಹೇಳಿರ್ತಕ್ಕಂಥದ್ದು. ನಗರೇಶ್ವರ ಶಾಲೆಯಲ್ಲಿ ಕೂತಾಗೂ ನಾನು ಹೇಳಿದ್ದೀನಿ, ಸರ್ ಇಷ್ಟು ಜನ ಪೊಲೀಸ್ನವ್ರು ಯಾಕೆ ಬಂದಿರಿ? ನಾವೇನು ಗಲಾಟೆ ಮಾಡೋರಲ್ಲ, ನಾವೇನು ಕಾಡ್ರಲ್ಲ, ಕಿಚ್ಚ ಕತ್ತರಿಸೋರಲ್ಲ. ಆದರೆ ನಾವು ಹಾಕಂಥ ಅನ್ನ ಇವತ್ತು ನಾವು ಬಡ್ದಾಡಿ ರಾತ್ರಿ ಅನ್ನೋದೇ ಬಿಸಿಲ ಮಳೆ ಚಳಿ ದುಡಿದು ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತಿನ ದಿವಸ. ಇಲ್ಲಿ ನೋಡ್ರಿ, ಸೇಡಂ ಮತ್ತು ಚಿತ್ತಾಪುರ ತಾಲೂಕು ಸಾಕಷ್ಟು ಜನ ಬಿತ್ತಾಣಿಕೆ ಮಾಡ್ಯಾರ. ಬಿತ್ತಣ ಆದ ನಂತರ ಗಾಳಿ ಬಿಟ್ಟು ಬಿಸಿಲಿಗೆ ಏನದ ನಾಟಿಗೆ ಹಾರ ಹೋಗ್ತಾವೆ. ಅವ್ರ ಪರಿಸ್ಥಿತಿ ಏನದ, ಆತ್ಮಹತ್ಯೆ ಆಗ್ತದಿಲ್ಲ. ಯಾರು ನೀವು ರೀ, ಯಾರು ಆತ್ಮಹತ್ಯೆ ಹೋಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಮಾತಾಡಿರ್ತಕ್ಕಂಥ ಯಾರೇ ಇಲ್ಲಿ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಯಾರಿಗೂ ಕಾಳಜಿ ಇಲ್ಲ. ಬಹುಶಃ ನನಗಷ್ಟು ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ಸರ್ಕಾರದ ನಿಟ್ಟಿನಲ್ಲಿ ಇರ್ತಕ್ಕಂಥ ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು ಯಾರು ರೈತನ ಕಾಳಜಿ ಇಲ್ಲ. ನಾವು ಸ್ವತಃ ಕಾಳಜಿ ಮಾಡಾಮಿ. ನಮ್ಮ ಧೈರ್ಯದ ಅನ್ನ ಹಾಕ್ತಕ್ಕಂಥ ನಾವು ದೇವರು, ಹೌದಿಲ್ಲ? ಇವತ್ತು ನಾವು ಮಾಲಕರಿದ್ದೆವು.
ಆದರೆ ಇವತ್ತಿನ ದಿವಸ ಈ ಥರ ನೀವೇನದ ಯಾವಾಗ ರೈತರಿಗೆ ನೀವು ತೆಳಗೆ ಕುಂಡ್ರಿಸಿ ನೀವು ನಾಟಕ ನೋಡ್ತೀರಂದ್ರೆ ಇದು ಆ ದೇವ್ರ ಮೆಸ್ತಾನೆ ನೋಡ್ಕೋತೀವಿ, ಹೌದಿಲ್ಲ? ಆ ಪರಮಾತ್ಮ ತಪ್ಪ ಇರ್ತಾನ, ಆದ್ರೆ ನಿಮಗೆ ಭೀ ನೋಡ್ಕೋತಾನ. ದಯವಿಟ್ಟು ನಾನು ಮೊದಲೇ ಹೇಳಿದಿನ, ಹೋದ ಸಾರಿ ಸಾಕಷ್ಟು ಮೆಮೊರಮ್ ಕೊಟ್ಟಾಗ ADC ಅವರು ಬಂದರೂ ಕೊಡಲ್ಲ, ಸಮದ್ ಪಾಟೀಲ್ ಬಂದರೂ ಕೊಡಲ್ಲ, ಸರ್ಕಲ್ DSP ಯಾರೇ ಬರಲಿ ನಾವು ಮುಂದಿನ ಸಾರಿ ಕೊಡಲ್ಲ ನೋಡ್ರಿ, ಇದೊಂದು ಸಾರಿ ಚಾನ್ಸ್ ಅದ. ಇಲ್ಲಾಂದ್ರೆ ಯಾವಾಗೇ ರೈತರು ಏನದ ಸಿಟ್ಟಿಗೆ ಬಂದಿರು ನನಗೆ, ಸರ್ ಹಿಂಗೆ ಮಾಡ್ತಾರೆ ಇವ್ರಲ್ಲ ಹಿಂಗರ ಅಂದರು. ಆದರೂ ಇದೊಂದು ಸಾರಿ ತಾಳ್ದೆವು. ನಾನು ಅವಾಗೇ ಮೆಮೊರಮ್ ಕೊಡಾಳಿಗೆ ನಾನು ಹೇಳಿದ್ದೀನಿ ಏನಪ್ಪ ಅಂದರೆ ದಯವಿಟ್ಟು ತಾವು ಮುಂದಿನ ಸಾರಿ ಜಿಲ್ಲಾಧಿಕಾರಿಗಳು ಬಂದರೆ ಮಾತ್ರ ಮೆಮೊರಮ್ ಕೊಡ್ತಾ ಇದ್ದಿದ್ದೆವು. ಈಗಲೂ ಕೂಡ ನಾನು ಒಬ್ಬನೇ ಹೇಳ್ತಾ ಇಲ್ಲ, ಇಡೀ ನಮ್ಮ ರೈತಾಪಿ ವರ್ಗ ಜಿಲ್ಲೆ ಎಲ್ಲ ರೈತರು ಹೇಳ್ತಾ ಇದ್ದಾರೆ, ಜಿಲ್ಲಾಧಿಕಾರಿ ಬಂದರೆ ನಾವು ಮನವಿ ಪತ್ರ ಕೊಡ್ತೇವೆ, ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥ ಹೇಳುತ್ತಾ ಇನ್ನು ಕಾರ್ಯಕ್ರಮ ಇದು ಆಂದೋಲನ ಹಿಂಗೆ ಮುಂದುವರಿಸ್ತೇವೆ. ಧನ್ಯವಾದ.